ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋದಲ್ಲಿ ಒಂದು ಉಪಯುಕ್ತಕರ ಮಾಹಿತಿ ತಂದಿದ್ದೀನಿ, ಗೃಹಿಣಿಯರಿಗೆ ಹೆಲ್ಪ್ ಆಗೋವಂಥದ್ದು. ಮುಂದೆ ನೋಡಿ ಅದು ಏನು ಉಪಯುಕ್ತಕರ ಮಾಹಿತಿ ಅಂತ ಗೊತ್ತಾಗುತ್ತೆ. ನಮ್ಮ ಮನೇಲಿ ಸೀತಾಫಲ ಹಣ್ಣು ತಗೊಂಬಂದಿದ್ರು. ಅದರಲ್ಲಿ ಯಾವ ಥರ ಹುಳುಗಳಿದ್ವು ಅಂತಂದರೆ ನೋಡೋಕ್ಕೇ ಭಯ ಆಗ್ತಿತ್ತು. ನೋಡಿ ಅಲ್ಲಿ ಹೆಂಗೆ ಕಾಣ್ತಿದ್ದಾವೆ. ಇಷ್ಟು ಚಿಕ್ಕ ಚಿಕ್ಕ ಜಾಗದಲ್ಲೆಲ್ಲ ಹುಳುಗಳು. ಏನೋ ಹೇಳ್ತಾರೆ, ಇದಕ್ಕೆ ಮಿಲಿಬಗ್ಸ್ ಅಂತನೋ ಏನೋ ಹೇಳ್ತಾರೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಈ ಹುಳು ದಾಸವಾಳ ಗಿಡಗಳಲ್ಲೆಲ್ಲ ಇರುತ್ತೆ. ದಾಸವಾಳ ಗಿಡದಲ್ಲಿ ಚಿಗುರು ಹೊಡಿತಿರುತ್ತಲ್ವ, ಆ ಚಿಗುರಲ್ಲೆಲ್ಲ ಕುತ್ಕೊಂಡು ಗಿಡ ಇಂಪ್ರೂವ್ ಆಗಲಿಕ್ಕೇ ಬಿಡಲ್ಲ. ಆ ಥರ ಹುಳು ಇದು. ಅದು ನೋಡಿದ್ರೇ ಹಣ್ಣು ತಿನ್ನೋಕೆ ಒಂಥರ ಅನ್ನಿಸ್ತಿತ್ತು. ಬಟ್ ಹಣ್ಣು ಒಳಗಡೆ ಇರೋದು. ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟು ಹಣ್ಣಾದಮೇಲೆ ತಿಂದ್ವಿ ನಾವು. ತುಂಬ ಅಂದರೆ ತುಂಬ ಸ್ವೀಟಾಗಿದ್ವು ಹಣ್ಣುಗಳು, ಸೀತಾಫಲ ಹಣ್ಣು. ನಿಮ್ಮ ಕಡೆ ಎಲ್ಲ ಈ ಥರ ಹಣ್ಣು ತಿಂತೀರಾ? ನನಗೆ ಕಮೆಂಟ್ ಮಾಡಿ. ನೋಡಿ ಆ ಹುಳುಗಳು ಯಾವ ರೇಂಜಲ್ಲಿದ್ದಾವೆ ಅಂತ. ತುಂಬ ಕೂತ್ಕೊಂಡ್ಬಿಟ್ಟಿದ್ದಾವೆ. ಒಂದು 8-10 ಹಣ್ಣುಗಳಲ್ಲಿ ಮಾತ್ರ ಆ ಥರ ಇತ್ತು, ಎಲ್ಲ ಹಣ್ಣುಗಳಲ್ಲೂ ಇರಲಿಲ್ಲ. ಕೆಲವೊಂದು ಹಣ್ಣುಗಳಲ್ಲಿ ಮಾತ್ರ ನೋಡಿ. ಇಲ್ಲೆಲ್ಲ ನನ್ನ ಮಗಳು ನಮ್ಮ ಮನೆಯವರು ಆಯ್ದು ನೋಡ್ತಾಯಿದ್ರು ಹುಳ ಹೆಂಗಿದ್ದಾವೆ ಅಂತ. ನೋಡಿ ಫ್ರೆಂಡ್ಸ್, ಒಂದೊಂದು ತುಂಬ ಚೆನ್ನಾಗಿತ್ತು, ಒಂದೊಂದರಲ್ಲಿ ಮಾತ್ರ ಹುಳುಗಳು. ಒಂದೊಂದರಲ್ಲಿ ಏನು ಅಷ್ಟು ಹುಳುನೂ ಇಲ್ಲ, ಏನಿಲ್ಲ, ನೀಟಾಗಿತ್ತು. ನೋಡಿ ಉಪಯುಕ್ತಕರ ಮಾಹಿತಿ ಅಂತ ಅನ್ನಲ್ವ, ನೋಡಿ ತೋರಿಸ್ತೀನಿ ಇವಾಗ. ನೋಡಿ, ಬಚ್ಚಲ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ನೆಲ್ಲಿಗಳ ಮೇಲೆ ನೀರು ಕುತ್ಕೊಂಡು ಈ ಥರ ಬೂದಿಗಾಗಿರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಎಷ್ಟು ಹಿಂಸೆ ಅಂತಂದರೆ, ಸೋಪು ಆಮೇಲೆ ಏನೇನೆಲ್ಲ ಲಿಕ್ವಿಡ್ಗಳೆಲ್ಲ ಹಾಕಿ ಕ್ಲೀನ್ ಮಾಡಿ ಉಜ್ಜಿ ಸಾಕಾಗೋಗುತ್ತೆ. ನಾನಿವತ್ತೊಂದು ಲಿಕ್ವಿಡ್ ತೋರಿಸ್ತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ನೋಡಿ, ಈಗ ಆ ನೆಲ್ಲಿಗಳೆಲ್ಲ ಹಂಗೆ ಕಾಣ್ತಾ ಇದೆಯಲ್ವಾ, ಒಂದು 5 ಮಿನಿಟ್ಸ್ ಸಾಕು. ಅದಕ್ಕೇನು ನೀರು ಹಾಕೋಂಗಿಲ್ಲ, ಸೋಪ್ ಹಾಕೋಂಗಿಲ್ಲ, ಬ್ರಷಲ್ಲಿ ಇದು ಮಾಡೋಂಗಿಲ್ಲ. ಎಷ್ಟು ನೋಡಿ, ನಮ್ಮ ಮನೇಲಿ ತುಂಬ ಅಂದರೆ ತುಂಬ ಗಲೀಜಾಗಿತ್ತು. ನಾನು ಕ್ಲೀನೇ ಮಾಡಿರಲಿಲ್ಲ. ಒಂದು 15 ಡೇಸ್ ಆಗಿತ್ತು ಕ್ಲೀನ್ ಮಾಡಿ. ಈಗ ನೋಡಿ ಕ್ಲೀನ್ ಮಾಡ್ತೀನಿ, 5 ಮಿನಿಟ್ಸಲ್ಲಿ ಕ್ಲೀನ್ ಆಗೋಗುತ್ತೆ. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತಂದರೆ ನೀವೇ ಶಾಕ್ ಆಗ್ತೀರಾ. ನೋಡಿ ಆ ಥರ ಆಗಿದೆಯಲ್ವಾ. ನೆಕ್ಸ್ಟ್ ತೋರಿಸ್ತೀನಿ ನೋಡಿ, ನಾನೀಗ ಕ್ಲೀನ್ ಮಾಡೋದು ವೀಡಿಯೋನ ತೋರಿಸ್ತೀನಿ. ನೋಡಿದೆ ಅದು ಲಿಕ್ವಿಡು ಪ್ಯಾರಿವೇರ್ ಗ್ಲೋ ಅಂತ ಹೇಳ್ಬಿಟ್ಟು. ಇದನ್ನು ಒಂದು ಚಿಕ್ಕದು ಸ್ವಲ್ಪ ಒಂಚೂರು ಕ್ಲಾತು, ವೈಟ್ ಕ್ಲಾತು ತಗೊಂಡು ನೋಡಿ ತೋರಿಸ್ತೀನಿ ಇವಾಗ. ನೀರು ಹಾಕೊಳ್ಳೋಂಗೆ ಇಲ್ಲ, ಬರೀ ಕ್ಲಾತಿಗೆ ಸ್ವಲ್ಪ ಅದನ್ನು ನೆನೆಸ್ಕೊಂಡ್ಬಿಟ್ಟು ಸುಮ್ಮನೆ ಹಿಂಗೆ ಕ್ಲೀನ್ ಮಾಡಿದ್ರೆ ನೋಡಿ ಈ ಥರ ಹಾಕ್ಕೊಂಡು ಕ್ಲಾತನ್ನು ನೆನೆಸ್ಕೊಳ್ಬೇಕು. ನೆನೆಸ್ಬಿಟ್ಟು ನೋಡಿ, ಈಗ ನೆಲ್ಲಿ ಆ ಥರ ಕಾಣ್ತಿದೆ ಅಲ್ವ. ಸುಮ್ಮನೆ ಈ ಥರ, ನಾನು ಸ್ವಲ್ಪ ಗಲೀಜಾಗಿದೆ ಅಂತ ರಫಾಗಿ ಹಿಂಗೆ ತಿಕ್ತಾಯಿದ್ದೀನಿ. ತಿಕ್ಕೋ ಅವಶ್ಯಕತೆಯೇ ಇಲ್ಲ. ಅದನ್ನು ಸುಮ್ಮನೆ ಅದನ್ನು ಸ್ಪ್ರೇನ ಸ್ವಲ್ಪ ಲಿಕ್ವಿಡ್ನ ಬಟ್ಟೆಗೆ ಹಾಕೊಂಬಿಟ್ಟು ಹಿಂಗೆ ಒರೆಸಿದ್ರೆ ಹೊಸ ಥರ ಆಗುತ್ತೆ ನೆಲ್ಲಿ, ಹೊಸದಾಗುತ್ತೆ. ಏನು ನೀರು ಹಾಕೋಂಗಿಲ್ಲ, ಸೋಪು, ನಾರು, ಬ್ರಷು, ಸ್ಟೀಲ್ ನಾರು ತಗೊಂಡು ತಿಕ್ಕಬೇಕು ಅನ್ನೋಂಗಿಲ್ಲ, ಏನಿಲ್ಲ. ತುಂಬ ಈಸಿ ಅಂದರೆ ತುಂಬ ಈಸಿ ಮೆಥಡ್. ನೋಡಿ ಒಂದ್ಸರಿ ಎಲ್ಲ ಟ್ರೈ ಮಾಡಿ ನೋಡಿ, ತುಂಬ ಉಪಯುಕ್ತ ಆಗುತ್ತೆ. ನಮಗಂತೂ ನೆಲ್ಲಿಗಳನ್ನ ತಿಕ್ಕಿ ಕೈಕಾಲುಗಳೇ ಬಿದ್ದೋಗಿರ್ತವೆ. ಬಚ್ಚಲ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಎಲ್ಲ ಈ ಥರ ಮಾಡ್ಕೊಳೋದ್ರಿಂದ ತುಂಬ ಉಪಯೋಗ ಇದೆ. 5 ಮಿನಿಟ್ಸಲ್ಲಿ ಕೆಲಸ ಆಗೋಗುತ್ತೆ. ಏನು ವಾಟರ್ ಹಾಕೊಳ್ಳೋಂಗಿಲ್ಲ. ಅದು ಲಿಕ್ವಿಡನ್ನ ಸ್ವಲ್ಪ ಬಟ್ಟೆಗೆ ಹಾಕೊಳ್ಳೋದು, ಹಾಕೊಂಡ್ಬಿಟ್ಟು ನೆಲ್ಲಿನ ಹಿಂಗೆ ನೀಟಾಗಿ ಒರೆಸ್ಕೊಳ್ಳೋದಷ್ಟೇ. ಒರೆಸ್ಬಿಟ್ಟು ಒಂದು ಚೆನ್ನಾಗಿರೋ ಒಣಗಿರೋ ಬಟ್ಟೆನಲ್ಲಿ ಒರೆಸ್ಕೊಳ್ಳೋದಷ್ಟೇ. ನೀಟಾಗಿ ಕ್ಲೀನಾಗಿರುತ್ತೆ. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ. ನೋಡಿ, ಒಂದು ಸರಿ ಹಿಂಗೆ ಕ್ಲೀನ್ ಮಾಡ್ಕೊಂಡಿದ್ದಕ್ಕೇ ಎಷ್ಟು ನೀಟಾಗಿ ಕ್ಲೀನಾಗಿದೆ. ತುಂಬ ಟೈಮ್ ಸೇವ್ ಆಗುತ್ತೆ, ಈಸಿ, ಫಾಸ್ಟಾಗುತ್ತೆ. ನೋಡಿ ಅದೆಷ್ಟು ಬೇಗ ಎಷ್ಟು ನೀಟಾಗಿ ಕ್ಲೀನ್ ಆಯಿತು. ಒಂದು ಸರಿ ಹಿಂಗೆ ಒರೆಸಿದ್ರೆ ಸಾಕು, ಮಿರರ್ ಕ್ಲೀನ್ ಆಗುತ್ತಲ್ವ ಆ ಥರ ಕ್ಲೀನ್ ಆಗ್ತವೆ ನಲ್ಲಿಗಳೆಲ್ಲ. ಒಂದು ಸರಿ ಉಪಯೋಗಿಸಿ ನೋಡಿ. ಅದು ಮಾಮೂಲಿ ಟೈಲ್ಸ್ ಅಂಗಡಿಗಳು ಇರುತ್ತಲ್ವ, ಆ ಥರ ಟೈಲ್ಸ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಕೇಳಿ ವಿಚಾರಿಸಿ ತರಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ತುಂಬ ಅನುಕೂಲ ಇದೆ ಇದರಲ್ಲಿ. ಬೆಸ್ಟ್ ಅಂದರೆ ಬೆಸ್ಟು. ನನಗಂತೂ ಗೊತ್ತಿರಲಿಲ್ಲ ಇದು. ನಾನು ಒಂದು ಸರಿ ನಮ್ಮ ಮನೆಯವ್ರ ಜೊತೆ ಏನಕ್ಕೋ ಟೈಲ್ಸ್ ನೋಡಲಿಕ್ಕೋ ಏನಕ್ಕೋ ಹೋಗಿದ್ದಾಗ ಇದನ್ನು ಕೇಳಿ ಅವ್ರನ್ನ ಕೇಳಿದ್ದಕ್ಕೆ ಅವ್ರು ಇದನ್ನು ಕೊಟ್ಟಿದ್ದರು.
ಕೊಟ್ಟು ತಂದು ಕ್ಲೀನ್ ಮಾಡಿದ್ಮೇಲೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದು ನೋಡಿ ಅಷ್ಟೊಂದು ಗಲೀಜಾಗಿತ್ತಲ್ವಾ, ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಒದ್ದೆ ಮಾಡ್ಕೊಳ್ಳೋಂಗೇನಿಲ್ಲ, ಅದು ಸ್ವಲ್ಪ ನೆಲ್ಲಿಗಳೆಲ್ಲ ಸ್ವಲ್ಪ ಒದ್ದೆ ಇರೋದ್ರಿಂದ ಅದು ಒದ್ದೆ ಥರ ನಿಮಗೆ ಕಾಣಿಸ್ತಾ ಇದೆ. ಆ ಲಿಕ್ವಿಡನ್ನ ಬಟ್ಟೆಗೆ, ಕಾಟನ್ ಕ್ಲಾತ್ ಇರುತ್ತಲ್ವಾ, ಬನೀನ್ ಬಟ್ಟೆ ಇದು ಮಾಡ್ಕೊಂಡಿದ್ದೀನಿ, ವೇಸ್ಟ್ ಬನೀನ್ ಕ್ಲಾತ್ ಇರುತ್ತಲ್ಲ, ಅದಕ್ಕೆ ಅದನ್ನು ಡಿಪ್ ಮಾಡ್ಕೊಂಬಿಟ್ಟು ಒರೆಸ್ಕೊತಾ ಇದ್ದೀನಿ ಅಷ್ಟೇ. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನೋಡಿ. ನೀರು ಹಾಕೋದೇ ಅವಶ್ಯಕತೆಯೇ ಇಲ್ಲ, ನೀರು ಬೇಕೇ ಇಲ್ಲ, ಅದೇ ಹಂಗೆ ಬಟ್ಟೆನಲ್ಲೇ ಕ್ಲೀನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ. ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಒಂದು ಡ್ರಾಪ್ ನೀರು ಹಾಕಿಲ್ಲ, ಒಂದು ಬ್ರಷ್ ಹಾಕಿ ನಾರು ಹಾಕಿ ಉಜ್ಜಿಲ್ಲ, ಬರೀ ಅದು ಲಿಕ್ವಿಡಲ್ಲಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ನೋಡಿ. ಬೇಕಾದರೆ ಯಾರಾದರೂ ತರಿಸ್ಕೊಂಡು ಮನೆಯಲ್ಲಿ ಉಜ್ಜೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋರು ಈ ಥರ ಮಾಡ್ಕೊಳ್ಳಿ ನೋಡಿ. ಹೊಸ ನೆಲ್ಲಿಗಳು ಥರ ಕಾಣ್ತಾ ಇದೆ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಖುಷಿಯಾಗುತ್ತೆ. ಹೀಗೆ ಸಪೋರ್ಟ್ ಮಾಡಿ, ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದನೇ ನಾವು ಮುಂದುವರಿಯೋದಕ್ಕಾಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.